ನೀವು ಕೇವಲ 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ದಿನಕ್ಕೆ 20,000 ರೂಪಾಯಿವರೆಗೂ ಸಂಪಾದನೆ ಮಾಡಬಹುದು. ಒಂದ್ ದಿನಕ್ಕೆ 20,000 ರೂಪಾಯಿ ಅಂದ್ರೆ ಒಂದ್ ತಿಂಗಳಿಗೆ 6 ಲಕ್ಷ ರೂಪಾಯಿ. ಏನ್ ಕತೆ ಹೇಳ್ತಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಹೌದು ಗುರು, ಕತೆನೇ ಹೇಳ್ತಾ ಇರೋದು. ಬಟ್ ಆದ್ರೆ ಇದು ನಿಮ್ಮ ಅಜ್ಜಿ ಹೇಳ್ತಿದ್ರಲ್ಲ ಆ ತರ ಕತೆ ಅಲ್ಲ, ಇದು ನಿಜ ಜೀವನದ ಸತ್ಯ ಕತೆ. ಇವ್ರ ಹೆಸರು ಮಧುಕರ್ ಅಂತ. ಬೀದರಿಂದ ಇವರು ಕೇವಲ 360 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. 5,000 ರೂಪಾಯಿನ ಸಾಲ ಮಾಡ್ಬಿಟ್ಟು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿಗೆ ಒಂದು ದಿನಕ್ಕೆ 20,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ತಿಂಗಳಿಗೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅಂಡ್ ಇವ್ರು ಸ್ಟಾರ್ಟ್ ಮಾಡ್ತಿರೋಂತ ಬಿಸ್ನೆಸ್ ನ ನಾವು ಸ್ಟಾರ್ಟ್ ಮಾಡೋದು ಹೆಂಗೆ, ನಮ್ಮ ಪ್ರಿಪರೇಷನ್ ಹೆಂಗಿರ್ಬೇಕು, ಇವೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಬೇಕು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನೂ ಶೇರ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆಪ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಹಲೋ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೆಂಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ಓಕೆ ಸರ್, ಓಕೆ ಸರ್. ಈ SRS ಟಿಫನ್ ಸೆಂಟರ್ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಇದು ಬಂದ್ಬಿಟ್ಟು ಇವಾಗ ಇಲ್ಲಿ ಅಂಗಡಿಯಲ್ಲಿ ಬಂದು 1 ವರ್ಷ ಆಯ್ತು. 1 ವರ್ಷ ಸರ್. 1 ವರ್ಷದಲ್ಲಿ ಏನ್ ಸರ್ ಈ ಫೇಮಸ್ ಆಗ್ಬಿಟ್ಟಿದೆ? ಎನಿ ಟೈಮ್ ಇಷ್ಟು ಜನ ಇರ್ತಾರೆ. ಹೌದು ಸರ್. 1 ವರ್ಷಕ್ಕೆ ಎಷ್ಟೊಂದು ಹೆಂಗೆ ಅಂದ್ರೆ ನಾವು ಮಾಡೋ ಕೆಲಸ ಸರ್. ನಾವು ಒಳ್ಳೆ ಟೇಸ್ಟ್ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ಟೇಸ್ಟ್ ಕೊಟ್ಟಿದ್ರೆ ಹುಡ್ಕೊಂಡು ಬಂತಿರ್ತಾರೆ. ಟೇಸ್ಟ್ ಒಂದಿದ್ರೆ ಸಾಕು, ಜನ ಬಂದೇ ಬರ್ತಾರೆ ಅಂತ ಸರ್. ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಕೊಡ್ಬೇಕಷ್ಟೇ. ಓಕೆ ಓಕೆ. ನಾವ್ ಎಲ್ಲಿವರೆಗೆ ನಾವು ನಿಯತ್ತಾಗಿ ಕೊಡ್ತೀವೋ ಅಲ್ಲಿವರೆಗೆ ಜನ ಬರ್ತಾನೆ ಇರ್ತಾರೆ. ಹೌದಾ ಸರ್? ಓಕೆ. ಇವತ್ತಿಗೆ ತುಂಬಾ ಜನನೇ ಬರ್ತಾ ಇದ್ರೆ, ತುಂಬಾ ಫೇಮಸ್ ಆಗಿದೆ. ನೀವು 1 ವರ್ಷದಿಂದ ಶುರು ಮಾಡಿದಾಗ ಬಂಡವಾಳ ಅಂತ ಎಷ್ಟು ಹಾಕಿದ್ರಿ ಸರ್? ಸರ್ ನಾನು ಬೆಂಗಳೂರಿಗೆ ಬಂದು ಸುಮಾರು 20 ತಿಂಗಳಾಯ್ತು. ಓಕೆ. ನಾನು ಬಂದಿದ್ದಾಗ ನನ್ನ ಜೇಬಲ್ಲಿ ಇದ್ದಿದ್ದು 360 ರೂಪಾಯಿ. 360 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದು. ಬಂದ್ಬಿಟ್ಟು ಏನೋ ನಾನು ಎಲ್ಲರ ತರ ಏನೋ ಒಂದು ಜಾಬ್ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೆ. ಓಕೆ. ಅವಾಗ ನಾನೇನ್ ಮಾಡಿದೆ ಅಂದ್ರೆ ಇಲ್ಲಿ ಒಂದ್ ಕಡೆ ಟೀ ಕುಡಿಯಕ್ ಬಂದೆ, ಸಲ್ಗರ್ ಟೀ ಅಂತ ಹೇಳಿ. ಅಲ್ಲಿ ಒಂದು ಅವರಿಗೆ ಅಂಗಡಿ ಓನರ್ ಕೇಳಿದೆ, ಸರ್ ಇಲ್ಲಿ ಏನಾದ್ರು ಒಂದ್ ಚಿಕ್ಕದೊಂದು ಬಂಡಿ ಹಾಕೊಳ್ಬೋದಾ ಅಂತ ಕೇಳಿದೆ. ಅವ್ರೇನೋ ಸಡನ್ ಆಗಿ ಅಂದ್ರು, ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಆಗತ್ತಪ್ಪ, ಮಾಡ್ಕೊಳ್ಳಿ ಅಂದ್ರು. ಓಕೆ. ಅವತ್ ನನ್ ಜೇಬಲ್ಲಿ ಇದ್ದಿದ್ದು 360 ರೂಪಾಯಿ. ಬಿಸ್ನೆಸ್ ಮಾಡಕ್ಕೂ ನನ್ನ ಹತ್ರ ಕಾಸಿರ್ಲಿಲ್ಲ. ಓಕೆ. ಹಿಂಗೆ ನಿಮ್ಮಂತ ಯಾರೋ ಒಬ್ರು ಸಹಾಯ ಮಾಡಿದ್ರು, ಒಂದ್ 5,000 ಕೊಟ್ಟು. ಆಮೇಲೆ ನಮ್ ಬ್ರದರ್ ಇದ್ದಾರೆ ಇಲ್ಲೇ, ಅವರು ಕೂಡ ನಮ್ಗೆ ಸಹಾಯ ಮಾಡಿದ್ರು. ಎಲ್ಲ ಸಹಾಯ ಮಾಡಿದಾಗ ನಾನು ಓಪನ್ ಮಾಡಿದೆ ಸರ್. 5,000 ಬಂಡವಾಳ ಹಾಕಿದ್ದೀನಿ. 5,000 ಬಂಡವಾಳ ಹಾಕಿದ್ದು? 5,000 ಬಂಡವಾಳ ಹಾಕಿದ್ದೀನಿ. ಆ 360 ರೂಪಾಯಿ ಅವಾಗಿಂದು ಇನ್ನೂ ಹಂಗೆ ಇದೆ ಸರ್. ಅದು ನಾನು ಮುಟ್ಟು ಇಲ್ಲ, ಅದು ತೆಗೆದು ಇಲ್ಲ. 360 ರೂಪಾಯಿ ನಾನು ಊರಿಂದ ಬರುವಾಗ ಏನ್ ತಂದಿದ್ದೀನಿ ಅದು ಹಂಗೆ ಇದೆ. ಇಲ್ಲಿ ಮಾತ್ರ 5,000 ಬಂಡವಾಳ ಬೇರೆಯವ್ರ ಕಡೆಯಿಂದ ಇನ್ವೆಸ್ಟ್ ಮಾಡಿದ್ದೆ. ಓಕೆ. ಅದು ನಾನು ಇದರಲ್ಲೇ ದುಡ್ದು ಒಂದ್ ವಾರಕ್ಕೆ ಅವ್ರಿಗೆ ರಿಟರ್ನ್ ಕೊಟ್ಟೆ. ಓಕೆ. ಒಂದೇ ವಾರದಲ್ಲಿ ದುಡಿದ್ರು? ಓಕೆ. ಹೌದು ಸರ್. ನಾನೇನೋ ಬೆಳಿತೀನಿ, ಏನೋ ಒಂದು ಆಗುತ್ತೆ ಇದರಲ್ಲಿ ಅನ್ನೋದೊಂದು ಬಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದೆ ಸರ್. ಹಂಗೆ ಆಮೇಲೆ ಎಲ್ಲ ಉತ್ತರ ಕರ್ನಾಟಕ ಜನ ಎಲ್ಲರೂ ಸೇರಿ ಕೊಟ್ರು. ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ ಸರ್. ಅಲ್ಲ, ಕೇಳಕ್ಕೆ ತುಂಬಾ ಇನ್ಸ್ಪೈರಿಂಗ್ ಆಗೈತೆ ಸರ್. ಅಂದ್ರೆ ಈಗ ಒಂದು ಯಾವ್ದೇ ಹೋಟೆಲ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರು ಒಂದ್ ದಿನದವ್ರಿಗೆ ಹಾಕೋ ಕ್ಯಾಪಿಟಲ್ ದಿನದ ಖರ್ಚು 5,000 ಇರುತ್ತೆ. ನೀವು 5,000 ಬಂಡವಾಳದಲ್ಲೇ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ತುಂಬಾ ಏನೋ ಯೂನಿಕ್ ಆಗಿದೆ, ಕೇಳಕ್ಕೂ ತುಂಬಾ ಚೆನ್ನಾಗಿದೆ ಸರ್. ಅಲ್ಲ ಸರ್, ಏನಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಭಕ್ತಿ ಶ್ರದ್ಧೆ ಇರ್ಬೇಕು. ಓಕೆ. ನಮ್ಗೆ ಇದ್ರಿಂದ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ. ನಾವ್ ಈ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟು ಮಟ್ಟಿಗೆ ನಾವು ಸಂತೋಷವಾಗಿರ್ತೀವಿ ಅನ್ನೋದೊಂದು ಇದ್ರೆ ಸಾಕು. ಅಂದ್ರೆ ನಾವು ನಿಮ್ಗೆ, ನೀವು ಇವಾಗ ನನ್ನ ಹತ್ರ ಬಂದಿದ್ರಿ, ನೀವು ತಿಂಡಿ ತಿಂದು ನೀವು ಕೊಡೋ ಕಾಸಿನ್ಗಿಂತ ಮುಖ್ಯವಾಗಿ ನೀವು ಲಾಸ್ಟ್ ಅಲ್ಲಿ ಸರ್ ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು, ಈ ಒಂದು ವರ್ಡ್ ಸಾಕು ಸರ್. ನಾವು ಏನೇ ಮಾಡಿದ್ರೆ ನಾವು ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಇದ್ರಲ್ಲಿ. ಓಕೆ, ಅಷ್ಟೇ ಸರ್, ಮತ್ತೇನಿಲ್ಲ. ಓಕೆ ಸರ್. ನೀವು 5,000ನ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಏನೇನೆಲ್ಲ ತಗೊಂಡ್ರಿ ಸರ್? ಯಾಕಂದ್ರೆ ಏನೇ ಹೋಟೆಲ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ದೊಡ್ಡ ಬಂಡವಾಳನೇ ಬೇಕು. ಯಾಕಂದ್ರೆ ದೊಡ್ಡ ಎಕ್ವಿಪ್ಮೆಂಟ್ಸ್, ಜಾಗವೆಲ್ಲ. 5,000ದಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಎಲ್ರಿಗೊಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ, 5,000ದಲ್ಲಿ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅಂತ. ಸರ್ ನಾವು 5,000ದಲ್ಲಿ ದೊಡ್ಡದು ಬಂಡವಾಳಕ್ಕೆ ವಿಚಾರ ಮಾಡುವಂಥದ್ದು ಇರ್ಲಿಲ್ಲ. ಓಕೆ. ನಮಗ್ ಬೇಕಾಗಿರೋದು ಒಂದು ಒಲೆ ಬೇಕಾಗಿತ್ತು, ಒಂದು ಸಿಲಿಂಡರ್ ಬೇಕಾಗಿತ್ತು. ಓಕೆ. ಒಂದ್ 3-4 ಡಬ್ಬೆಗಳು, ಒಂದು ಸಣ್ಣ ಚಿಕ್ಕದೊಂದು ಕುಕ್ಕರ್ ತಂದಿದ್ವಿ ಸರ್. ಓಕೆ. ಒಂದು 5 ಲೀಟರ್ ಕುಕ್ಕರ್ ತಂದಿದ್ವಿ. ಹಿಂಗೆ ಅಲ್ಪ ಸ್ವಲ್ಪನೇ ಇತ್ತು. ಅಂದ್ರೆ ಇನ್ನು ನಡೆಯುತ್ತೋ ನಡೆಯಲ್ಲೋ ಅನ್ನೋದು ಒಂದು ಇತ್ತಲ್ಲ, ಸ್ವಲ್ಪನೇ ತಂದಿದ್ವಿ. ಅದ್ರಲ್ಲೂ 4,800 ರೂಪಾಯಿ ಬರೀ ಇರೋ 5,000ದಲ್ಲಿ ಅದೇ ತಂದಿದ್ವಿ. ಓಕೆ. ಆಮೇಲೆ ನಮ್ಗೆ ಇನ್ನು ಕಿರಾಣಿಗೆ ಬೇಕಾಗಿತ್ತಲ್ಲ. ಹೌದು. ಆವಾಗ ಇಲ್ಲೇ ಪಕ್ಕದಲ್ಲೇ ಒಂದು ಅಂಗಡಿ, ಬೆಳಗ್ಗೆ ಮಾಡ್ತೀವಿ ಸಾಯಂಕಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 700 ರೂಪಾಯಿದು ಒಂದು ಕಿರಾಣ ತಂದೆ ಸರ್. ಮಾಡಿದೆ. ಅವತ್ತು ಬೆಳಗ್ಗೆ ನೋಡಿದ್ರೆ 190 ರೂಪಾಯಿ ಆಯ್ತು. ಏನ್ ಮಾಡೋದಪ್ಪ ಅಂತ ಸ್ವಲ್ಪ ಟೆನ್ಷನ್ ಅಲ್ಲೇ ಉಳಿದೆ. ನೋಡೋಣ, ಮಾಡೋಕಾದ್ರೂ ಮಾಡೋಣ, ಒಂದೇ ಸಲಕ್ಕೆ ಆಗಲ್ವಲ್ಲ, ನೋಡೋಣ ಒಂದ್ ಸ್ವಲ್ಪ ದಿವಸ ಅಂತ ಹೇಳ್ಬಿಟ್ಟು ಮತ್ತೆ ಸಾಯಂಕಾಲ ಬಜ್ಜಿ ಬೋಂಡ ಅಂತ ಹೇಳಿ ಹಾಕಿ. ಅದ್ ಹೆಂಗಾಯ್ತು ಅಂದ್ರೆ 1,200 ರೂಪಾಯಿ ಆಯ್ತಲ್ಲ, ಅವ್ರಿಗೆ 700 ಕೊಟ್ಟು ನನಗೆ 500 ಉಳಿತಲ್ಲ. ಅಲ್ಲಿ ನನ್ಗೇನಾಯ್ತು, ನನ್ಗೆ ಬರೀ 300 ರೂಪಾಯಿ ಸಿಗೋನಿಗೆ 500 ರೂಪಾಯಿ ಸಿಕ್ಕಾಗ ಸಿಗೋ ಖುಷಿನೇ ಬೇರೆ. ಮಾಡ್ಬೇಕು ಏನೋ ಮಾಡ್ಬೇಕು ಅಂತ ಒಂದು ತಲೆಯಲ್ಲಿ ಬಂತು ಸರ್. ಹಂಗೆ ಮಾಡ್ಕೊಂಡು ಹೋದೆ. ಒಂದೊಂದಾಗೆ ಇದ್ರ ಮೇಲೆ ದುಡ್ದು ತಂದ್ಕೊಂಡು ಮಾಡ್ಕೊಂಡು ಹೋದ್ವಿ. ಒಂದ್ 3-4 ತಿಂಗಳಲ್ಲಿ ಒಂದ್ ಲೆವೆಲಿಗೆ ಬಂದ್ಬಿಡ್ತು ಸರ್. ನಾವೇನ್ ಅನ್ಕೊಂಡಿದ್ವು ಅದಕ್ಕೆ ಡಬಲ್ ಆಗ್ಬಿಡ್ತು. ಬೆಳೀತು. ಆಮೇಲೆ ಜನ ಸಾಗರನೇ ಆಗ್ಬಿಡ್ತು. ಯಾವ್ಯಾವ ಕಡೆಯಿಂದ ನಾವು ಬರ್ತಾ ಇದ್ವು. ನಾವು ಆ ಏರಿಯಾದಿಂದ ಬಂದಿದ್ವಿ, ನಾವು ಈ ಏರಿಯಾದಿಂದ ಬಂದಿದ್ವಿ. ನಮ್ಮ ಹತ್ರ ಮೆಟೀರಿಯಲ್ ಎಲ್ಲ ಖಾಲಿ ಆದಾಗ, ಏನ್ ಸರ್ ನೀವು ಹಿಂಗ್ ಮಾಡಿದ್ರೆ, ನಾವು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ವಿ, 15 ಕಿಲೋಮೀಟರ್ ಇಂದ ಬಂದಿದ್ವಿ, 20 ಕಿಲೋಮೀಟರ್ ಇಂದ ಬಂದಿದ್ವಿ ಅಂದಾಗ ನಮ್ಗೆ ಹೆಂಗಾಯ್ತು ಅಂದ್ರೆ, ನಮಗ್ ಹಣ ಸಿಗ್ತಾ ಇದೆ ಅನ್ನೋದಕ್ಕಿಂತಲೂ ಒಂಥರ ಖುಷಿ ಸಿಗ್ತಾ ಇತ್ತು.
ಎಲ್ಲೆಲ್ಲಿಂದ ನಾವು ಬಂದು ತಿಂತಾ ಇದ್ದಾರಲ್ಲಪ್ಪ, ನಾವು ಮಾಡೋ ಅಡುಗೆಗೆ ಇಷ್ಟೆಲ್ಲ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಖುಷಿಗೆ ನಾವು ಹಂಗೆ ಸ್ಟಾರ್ಟ್ ಮಾಡಿದ್ವಿ ಸರ್. ಹೆಂಗಾಯ್ತು ಅಂದ್ರೆ ನಮ್ಗೆ ಪುರ್ಸತ್ತೆ ಇಲ್ಲ ಸರ್. ಇವತ್ತು ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ರೆ ಮಲಗೋದು ರಾತ್ರಿ 1 ಗಂಟೆಗೆ. ಬರೀ ನಾವು ನಮ್ಮ ಮಿಸ್ಸಸ್ ಇಬ್ಬರೇ ಮಾಡ್ತೀವಿ ಸರ್. ಬೇರೆ ಯಾರ ಕೆಲಸಗಾರರು ಇಲ್ಲ. ಈಗ ನಾವು ನಮ್ಮ ಮಕ್ಕಳಿದ್ದಾರೆ, ಅವ್ರಿಗೆ ಬಿಡು ಸಿಕ್ಕಾಗ ಅವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ, ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಚೆನ್ನಾಗಿ ನಡೀತಾ ಇದೆ. ನಾವು ಕೊಡೋ ಊಟಕ್ಕೂ ನಾವ್ ಏನಿಲ್ಲ ಸರ್, ಹೋಟೆಲ್ ಅಡಿಗೆ ಅಂತ ಏನು ಮಾಡಲ್ಲ. ಆಸ್ ಇಟ್ ಇಸ್ ಮನೆಯಲ್ಲಿ ಯಾವ ತರ ಮಾಡ್ತಾರೋ ಅದೇ ತರ ಮಾಡ್ಕೊಂಡಿರ್ತೀವಿ. ಬೆಳಿಗ್ಗೆ ಟಿಫಿನ್ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಮತ್ತೆ ರಾತ್ರಿ ಊಟ ಕೊಡ್ತೀವಿ. ನೀವು ಬೆಂಗಳೂರಿಗೆ ಬಂದಿದ್ದು ಕೆಲಸ ಹುಡುಕ್ಬೇಕು ಅಂತ? ಹೌದು ಸರ್, ಯಾವ್ದಾದ್ರು ಒಂದು ಕೆಲಸ ಮಾಡೋಣ ಅಂತ ನಮ್ ಬ್ರದರ್ ಒಬ್ರು ಡೈರೆಕ್ಟ್ರು ಉಮೇಶ್ ಚಂದ್ರ ಅಂತ ಹೇಳಿ, ಇವಾಗ ರೀಸೆಂಟ್ ಆಗಿ ಇದು ವಿದ್ಯಾ ಗಣೇಶ್ ಸಿನಿಮಾ ಮಾಡಿದಾರೆ. ಅವರು ಏನಂದ್ರೆ ನೀನ್ ಬಾ ಅಲ್ಲಿ ಏನ್ ಮಾಡ್ತೀಯ ಬಾ ಬಾ ಅಂತ ನಾನು ಮೊದ್ಲಿಂದ ಮುಂಚೆಯಿಂದ ಒಂದು 2-3 ವರ್ಷದಿಂದ ಕರಿತಾ ಇದ್ರು. ನನ್ಗೇನಾಗಿತ್ತು ಅಂದ್ರೆ ಬೆಂಗಳೂರಲ್ಲೆಲ್ಲ ಏನಾಗುತ್ತೆ ಅಂತ ನಾನು ಹಳ್ಳಿ ಬಿಟ್ಟು ಬರಕ್ಕೆ ಮನ್ಸಾಗಿರ್ಲಿಲ್ಲ. ಒಂದು ದಿವಸ ಹಿಂಗೆ ಏನೋ ಡಿಸೈಡ್ ಮಾಡ್ಕೊಂಡ್ವಿ ಸರ್. ಟಿಕೆಟ್ ಇರ್ಲಿಲ್ಲ, ಜನರಲ್ಗೆ ಏರಿದ್ವಿ, ಟ್ರೈನು ಬಂದ್ವಿ. ಈಗ ಬಂದ್ಮೇಲೆ ಅವ್ರ ಹತ್ರನೇ ಉಳಿದ್ವಿ, ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಇಲ್ಲಿರೋರು ಕೆಲವರು ಈ ಏರಿಯಾದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ನಮ್ಗೆ. ಅಂದ್ರೆ ಚೆನ್ನಾಗಿ ಟೇಸ್ಟಿ ಕೊಡ್ತಾ ಇದೀವಲ್ಲ, ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡೋರೆ. ಮಾಡ್ಕೊಳ್ಳಿ ಚೆನ್ನಾಗಿದೆ. ಇವಾಗ ನೀವು ತಿನ್ಕೊಂಡೋದ್ರೆ ನೀವೇನ್ ಮಾಡ್ತಿದ್ರಿ ಅಂದ್ರೆ ನೀವು ಒಂದ್ 4 ಜನ ನಿಮ್ ಫ್ರೆಂಡ್ಸ್ ಕರ್ಕೊಂಡು ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ತಿನ್ನಿ, ಈ ತರ ಆಗ್ಬಿಟ್ಟು ನನಗೆ ಪಬ್ಲಿಸಿಟಿ ಮಾಡೋದೇ ಆಗ್ತಿಲ್ಲ ಸರ್. ಅಂದ್ರೆ ಮಾರ್ಕೆಟಿಂಗ್ ವರ್ಡ್ ಆಫ್ ಮೌತ್ ಅಂದ್ರೆ ಮಾರ್ಕೆಟಿಂಗ್. ಇಲ್ಲಿ ಬರ್ತಾರೆ ಜನ, ಟೇಸ್ಟ್ ಇಂದ ಸುಮಾರು ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಒಂದ್ 6 ತಿಂಗಳವರೆಗೂ ಇವ್ರು ತಿಂದು ಹೋಗ್ಬಿಟ್ಟಿದ್ದಾರೆ ಅನ್ನೋ ಮುಖ ಪರಿಚಯನೂ ನನಗೆ ಇರ್ತಿರ್ಲಿಲ್ಲ. ಏನಕ್ಕಂದ್ರೆ ನನಗ್ ಬರೀ ಕುಡೋದಷ್ಟೇ ಗೊತ್ತಿತ್ತು. ನಾನು ಬರೀ ಕುಡೋದ್ರಲ್ಲೇ ಬಿಸಿ ಇರ್ತಿದೆ. ಅವ್ರು ತಿನ್ಕೊಂಡು ಹೋಗ್ತಿದ್ರು, ಏನಂಕಲ್ ಮೊನ್ನೆ ಬಂದಿದ್ವಿ ನೀವು ಗುರ್ತ ಹಿಡ್ದಿಲ್ಲ ಅಂತಿದ್ರು. ಆದ್ರೆ ನನ್ಗೇನಾಗ್ತಿತ್ತು, ಬರೀ ತಿಂದು ಹೋಗ್ಲಿ, ಅವ್ರಿಗೆ ಸಿಗ್ತಾ ಇಲ್ವಾ ಅಷ್ಟೇ ಮುಖ್ಯ ನನ್ಗೆ. ಇವ್ರು ಅವರು ಅನ್ನೋ ಭೇದ ಭಾವ ನನ್ಗೇನೇ ಇರ್ಲಿಲ್ಲ. ನಾನು ಅದಂತಾರಲ್ಲ ಮುಂದ್ ಮಾಡಿ ಕೆಲಸ ಮಾಡೋದ ಆ ತರ ಮಾಡ್ಕೊಂಡು ಹೋಗಿದ್ದೀನಿ ಸರ್. 1.5 ವರ್ಷದಲ್ಲಿ ನಾನು ಏನ್ ಮಾಡ್ಬೇಕಿತ್ತು ನಾನು ನಿಜ ಹೇಳ್ತೀನಿ ಸರ್. ನಿಯತ್ತಾಗಿ ದುಡೀರಿ. ಬಸವಣ್ಣವ್ರು ಹೇಳಿದಾರಲ್ಲ ಕಾಯಕವೇ ಕೆಲಸ, ಅದರಲ್ಲೇ ಸಿಗೋದು ಸರ್. ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಸರ್. ಸಿನಿಮಾ ಥಿಯೇಟರ್ ಮಾಡಿದ್ದೀನಿ, RMP ಡಾಕ್ಟರ್ ಮಾಡಿದ್ದೀನಿ. ಮತ್ತೆ ನಂದು ಊರಲ್ಲಿ ಹಾಲಿನ ಬಿಸ್ನೆಸ್. ಲಾಕ್ ಡೌನ್ ಅಲ್ಲಿ ಸುಮಾರು ಇಲ್ಲ ಅಂದ್ರೆ ಒಂದು 10-12 ಲಕ್ಷ ನಾನು ಲಾಸ್ ಆಗಿದ್ದೀನಿ. ಎಲ್ಲ ಲಾಸ್ ಆಗೇ ಬೆಂಗಳೂರಿಗೆ ಬಂದಿದ್ದು. ನಾನೇನ್ ಇಟ್ಕೊಂಡಂತೂ ಬರ್ದಿಲ್ಲ, ಲಾಸ್ ಆಗೇ ಬಂದಿದ್ದು. ಬಟ್ ಇಲ್ಲಿ ಬಂದ್ಮೇಲೆ ಏನೋ ಒಂದು ಎಲ್ರ ದಯೆ, ಎಲ್ರ ಆಶೀರ್ವಾದ ಬೆಳೆದಿದ್ದೀವಿ ಸರ್. ಇವತ್ತು ನಾನು ನಮ್ಮ ಮಿಸ್ಸಸ್ ಮಾಡ್ತಾ ಇದ್ರೆ ಎಲ್ರು ನಮ್ಮನ್ನ ಹೆಮ್ಮೆಯಿಂದ ಹೊಗಳ್ತಾರೆ, ತುಂಬಾ ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಿ ಬೆಳೆದ್ರಿ ಅಂತ. ಅದೇ ಖುಷಿ ಸರ್ ಇದು. ಓಕೆ ಸರ್, ನಾನು ಅವಾಗಿಂದ ಶಾಪಿಗೆ ಬಂದಾಗಿಂದ ನನ್ನ ಕಣ್ಣು ಸೆಳಿತಾ ಇರೋದು ಈ ಲೈನ್ಸ್ಗಳೇ ಸರ್. ಚಿಂತೆ ಬಿಟ್ರ ಚಿರಂಜೀವಿ ಹಾಕಿರಿ. ಸರ್ ನಿಮ್ಮ ಆಕ್ಸಿಡೆಂಟ್ ಹೇಳಿ ಸರ್. ನಿಮ್ಮ ಆಕ್ಸಿಡೆಂಟ್ ನಂಗೆ ತುಂಬಾ ಇಷ್ಟ. ನಿಮ್ಮ ಆಕ್ಸಿಡೆಂಟ್ ಹೇಳಿ ಸರ್. ಈ ಒಂದು ವರ್ಡಿಗೆ ಒಂದು ಅರ್ಥ ಇದೆ ಸರ್. ಇದಕ್ಕೆ ಏನಂದ್ರೆ ಬರೀ ನಾನು ಯಾವಾಗ್ಲೂ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೂ ಬರೀ ಚಿಂತೆಯಲ್ಲೇ ಇರ್ತಿದ್ದೆ ಸರ್. ಈ ಚಿಂತೆ ಅನ್ನೋ ಪದ ಬಿಟ್ಬಿಟ್ಟು ಕೆಲಸ ಮಾಡ್ಬೇಕು ಅನ್ನೋದು ಯಾವತ್ತು ನನ್ ಬಂತಲ್ಲ, ಕೆಲಸದಲ್ಲಿ ಏನ್ ಬಿಸಿ ಆದೆ, ಈ ಚಿಂತೆ ಮಾಡೋದೇ ಬಿಟ್ಬಿಟ್ಟೆ ಸರ್. ಅಂದ್ರೆ ಬರೀ ನನ್ಗೆ ಕಾಯಕವೇ ಕೈಲಾಸ ಆಗ್ಬೇಕು. ಅಂದ್ರೆ ದುಡಿಬೇಕು, ದುಡಿದ್ರೆ ಕಾಸು ಬರುತ್ತೆ. ನನಗೆ ಹೆಂಗಾಗುತ್ತೆ ಅಂದ್ರೆ ಇನ್ನೂ ಬೆಳಿಬೇಕು ಅನ್ನೋದೊಂದು ಬರುತ್ತೆ. ಆ ಟೈಟಲ್ ಏನ್ ಬಂತು ಅಂದ್ರೆ ಇದು ನಾನು ಅಂಗಡಿ ಹಾಕಿದ್ಮೇಲೆ 1 ತಿಂಗಳಿಗೆ ಹಾಕ್ಸಿದ್ದು ಸರ್. ಅದು ಹೇಳಿ ಸರ್ ನಿಮ್ಮ ಆಕ್ಸಿಡೆಂಟ್ ಅಲ್ಲಿ ನಿಮ್ಮಿಂದ. ಸರ್ ಬರೀ ನಾವು ಚಿಂತೆ ಮಾಡ್ಕೊಂಡು ಬರೀ ಬೆಳಿಗ್ಗೆ ಎಲ್ಲ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಿಂಗೆಲ್ಲ ಚಿಂತೆ ಮಾಡಿ ನಿದ್ದೆ ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ಅದೇ ಮಾಮೂಲಿ ಕೆಲ್ಸಕ್ಕೆ ಹೋಗೋದು. ಆ ಟೈಟಲ್ಗಳೆಲ್ಲ ನನಗೆ ಅರಿವಾಗಿ ಅದು ಹೇಳಿದಿತ್ತಲ್ಲ, ದರಾ ಬೇಂದ್ರೆ ಅವ್ರು ಹೇಳಿದ್ದಾರೆ, ಮೊದ್ಲೇ ಹೇಳಿದ್ದಾರೆ ಅವರು, ಚಿಂತೆ ಬಿಟ್ರೆ ಚಿರಂಜೀವಿ ಹಾಕಿರಿ. ಅದನ್ನೇ ನಾನು ಕರೆಕ್ಟ್ ಆಗಿ ಜನ್ಮ ಕೊಟ್ಟವಳು ನನ್ನ ತಾಯಿ, ಬದುಕು ಕೊಟ್ಟವಳು ಕನ್ನಡ ತಾಯಿ. ಯಾಕಂದ್ರೆ ನನಗೆ ಜನ್ಮ ಕೊಟ್ಟವಳು ಅಲ್ಲಿದ್ದಾಳೆ, ಇವಾಗ ನನಗೆ ಬದುಕು ಕೊಟ್ಟಿದ್ದು ಕನ್ನಡ ತಾಯಿ. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ ರಾಜಧಾನಿನೇ ಬೆಂಗಳೂರು ತಾನೆ. ಬದುಕು ಕೊಟ್ಟಿದ್ದು ಬೆಂಗಳೂರು ಸರ್. ಬೆಂಗಳೂರಲ್ಲಿ ಎಷ್ಟೋ ಜನ ಏನೇನೋ ಮಾಡವ್ರೆ, ಆದ್ರೆ ನಮ್ಮಂತವ್ರು ಒಂದು ಏನು ಕೈಯಲ್ಲಿ ಕಾಸಿಲ್ದೇನೆ ಬಂದು ಇವತ್ತು ಏನೋ ಮಾಡಿದೀವಿ, ಏನೋ ಆಗಿದೀವಿ ಅಂದ್ರೆ ಇದು ಬೇರೆಯವರಿಗೆ ಇದು ಚಿಕ್ಕ ಸಾಧನೆ ಇರ್ಬೋದು ಸರ್, ಆದ್ರೆ ನನ್ನ ಜೀವನದಲ್ಲಿ ಇದು ದೊಡ್ಡ ಸಾಧನೆ ಸರ್. ಸರ್ ನಂಗೊಂದು ಕ್ವಶನ್ ಕೇಳಬೇಕು. ನೀವು ಹೇಳ್ತಾ ಇದೀರಾ ಅಂದ್ರೆ ಜನ್ಮ ಕೊಟ್ಟವ್ರು ಊರಲ್ಲಿದ್ದಾರೆ, ಬಟ್ ನಂಗೆ ಬದುಕು ಕೊಟ್ಟಿದ್ದು ಈ ಬೆಂಗಳೂರು ಕನ್ನಡ ತಾಯಿ ಅಂತ. ಓಕೆ ಸರ್, ನಿಮ್ ಮಾತು ಕೇಳಿದ್ರೆ ಗೊತ್ತಾಗ್ತಾ ಇದೆ ನೀವು ಬೆಂಗಳೂರಿಗೆ ಬಂದು ನಿಮ್ಮ ಬದುಕನ್ನ ಕಟ್ಕೊಂಡಿದ್ದೀರಾ ಅಂತ. ನಿಮ್ಗೆ ಅಷ್ಟೇ ಇಲ್ಲ, ತುಂಬಾ ಜನ ಬೆಂಗಳೂರಿಗೆ ಬಂದ್ಬಿಟ್ಟು ಅವ್ರ ಬದುಕನ್ನ ಕಟ್ಕೋತಾರೆ. ಬಟ್ ಕೆಲವ್ರು ಏನಂದ್ರೆ ಬೇರೆ ರಾಜ್ಯಗಳಿಂದ ಬಂದ್ಬಿಟ್ಟು ಕನ್ನಡದ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾರೆ, ಬೆಂಗಳೂರು ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾರೆ. ಬಟ್ ಅವ್ರ ಬದುಕು ಕಟ್ಕೊಟ್ಟಿರೋದೇ ಬೆಂಗಳೂರು, ಅದನ್ನ ಮರ್ತು ಬಿಡ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ತುಂಬಾ ಜನ ಅನ್ಕೋತಾರೆ. ಕರೆಕ್ಟ್, ನೀವು ಕೇಳಿರೋ ಕ್ವಶನ್ ಅಲ್ಲಿ ಏನು ತಪ್ಪಿಲ್ಲ ಸರ್. ಹಸುವಿದ್ದವನಿಗೆ ಊಟ ಹಾಕಿ ಸರ್. ನೀವು ಹಸು ಇಲ್ದವನಿಗೆ ಊಟ ಹಾಕಿದ್ರೆ ಅವ್ನು ಊಟ ಚೆನ್ನಾಗಿದೆ ಅಂತ ಹೇಳ್ತಾನೆ ಸರ್. ಅವ್ನಿಗೆ ಎಂತದ್ ಮೃಷ್ಟಾನ್ನ ಕೊಟ್ರು ಅವನು ಸರಿ ಇಲ್ಲ ಅಂತಾನೆ. ನಾನ್ ಬಂದಿದ್ದು ಹಸ್ಕೊಂಡಿ, ಬೆಂಗಳೂರಿಗೆ ಬಂದಿದ್ದು ಹಸ್ಕೊಂಡಿ. ನನ್ಗೆ ಯಾವ್ದೇ ರೀತಿ ಒಟ್ಟಿನಲ್ಲಿ ನನಗ್ ಬೇಕಾಗಿತ್ತು ಅನ್ನ. ಅದು ಯಾವ್ದಿದೆ ಅಂತ ಮುಖ್ಯ ಅಲ್ಲ, ಹೊಟ್ಟೆ ತುಂಬಿತು ಸರ್. ನಮ್ಗೆ ಹಸುವಿದ್ದಾಗ ಅನ್ನ ಕೊಟ್ಟಿದೆ ಸರ್, ಅದಕ್ಕೆ ಇದು ನಾನು ಬದುಕು ಕೊಟ್ಟಿದ್ದೆ ಕನ್ನಡ. ಅಂದ್ರೆ ನಾನು ಬೆಂಗಳೂರು ಬದುಕು ಕೊಟ್ಟಿದೆ,
ನನ್ಗೆ ಅನ್ನನೂ ಕೊಟ್ಟಿದೆ, ನನ್ನ ಜೀವನ ಅಂದ್ರೆ ಅರ್ಥನೂ ಕೊಟ್ಟಿದೆ ಸರ್. ಅಷ್ಟೇ ಸರ್, ಬೇರೆಯವ್ರು ಏನೇನು ಹೇಳ್ತಾರೆ ಸರ್ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೋದು. ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿದೆ. ನಾನು ಏನ್ ಅನ್ಕೊಂಡಿದ್ದೆ ಸರ್, ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತ ನಾನು 1% ಇರಲಿಲ್ಲ. ನಾನು ಎಷ್ಟೋ ಸಲ ನಿಮ್ಗೆ ಒಂದು ನಿಜ ಹೇಳ್ತೀನಿ, ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟು ಇಲ್ಲಿಗೆ ಬಂದು ಅಂದ್ರೆ ಸಾಕು, ಜೀವನನೇ ಸಾಕು ಅನ್ನೋ ಲೆವೆಲ್ಗೆ ಹೋಗಿದ್ದೆ. ಬಟ್ ಆದ್ರೂ ಇಲ್ಲಿ ಬಂದು ಇವತ್ತು ಒಂದೇ ವರ್ಷ ಏನ್ ಮಾಡ್ಬೇಕಿತ್ತು ಅದೆಲ್ಲ ಆಗಿದೆ ಸರ್. ಅಂದ್ರೆ ನಾವು ದುಡಿಬೇಕು ಸರ್, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು, ಕೆಲಸ ಮಾಡಬಾರ್ದು ಅಷ್ಟೇ. ನಮ್ಮ ದುಡಿಮೆ ನಾವೇನು ಯಾರು ಏನಂತಾರ ಅನ್ನೋದಕ್ಕಿಂತಲೂ ನನ್ನ ಹತ್ರ ಇನ್ನೊಂದು 360 ರೂಪಾಯಿ ಇತ್ತು ಅನ್ನೋದಕ್ಕಿಂತಲೂ ನನ್ನ ಬಂಡವಾಳ ನನ್ನ ಮಾತು ಸರ್. ನನ್ನ ಬಂಡವಾಳನೇ ನನ್ನ ಮಾತು. ಇವಾಗ ನೀವು ಬಂದಿದ್ದೀರಾ, ನೀವು ಯಾವುದೋ ಒಂದು ಟೆನ್ಷನಲ್ಲಿ ಬಂದಿರ್ತೀರಾ, ಕೆಲಸ ಟೆನ್ಷನ್ ಇರುತ್ತೆ, ಏನೋ ಇರುತ್ತೆ, ನಿಮ್ಮ ಸಮಸ್ಯೆಗಳು 16 ಇರುತ್ತೆ. ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸಬೇಕಾದದ್ದು ಒಂದೇ ಒಂದು, ಸರ್ ಬನ್ನಿ ಸರ್, ಏನು ಕೊಡಲಿ ಸರ್, ಸರ್ ಇತ್ತೋಳಿ ಹತ್ತೋಳಿ, ಇದರಲ್ಲೇ ಸರ್ ನಮ್ದು ಸ್ಮೂತ್ ವೇಯಲ್ಲಿ ನಾವು ಹೋದ್ರೆ ಅವ್ರಿಗೆ ಏನೋ ಒಂದಿದ್ರೆ ಅರೆ ಏನೋ ಒಂದು ಟೆನ್ಷನಲ್ಲಿ ಬಂದರು, ಅರೆ ರೆಸ್ಪೆಕ್ಟ್ ಅಂದ್ರೆ ನಮಗೊಂದು ರೆಸ್ಪೆಕ್ಟ್ ಸಿಗುತ್ತೆ. ನಾವು ಅನ್ನ ಕೊಡೋದಕ್ಕಿಂತಲೂ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಆ ರೆಸ್ಪೆಕ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಷ್ಟೇ ಸರ್. ನಾನು ಮಾಡ್ಕೊಂಡು ಬಂದಿರೋ ದೊಡ್ಡ ಬಂಡವಾಳನೇ ಇದೆ ಸರ್. ಓಕೆ ಸರ್, ಅಂದ್ರೆ ಇವ್ರ ಮಾತಿನ ಅರ್ಥ ಬಿಸ್ನೆಸ್ ಅಲ್ಲಿ ಯಾರೇ ಮುಂದೆ ಬರಬೇಕು, ಎಸ್ಪೆಷಲಿ ಹೋಟೆಲ್ ಬಿಸ್ನೆಸ್ ಅಲ್ಲಿ ಮುಂದೆ ಬರಬೇಕು ಅಂದ್ರೆ ನಮ್ಮ ಮಾತು ನಮ್ಮ ವ್ಯಕ್ತಿತ್ವನೇ ಮೊದಲ ಬಂಡವಾಳ ಸರ್. ಜೊತೆಗೆ ಅದು ನಾವು ಕೊಡುವಂತ ಟೇಸ್ಟ್ ಇರಬೇಕು, ಮತ್ತೆ ನಿಯತ್ತಾಗಿರ್ಬೇಕು ನಾವು ಮಾಡೋ ಕೆಲಸಕ್ಕೆ. ಮುಂದೆ ಇವ್ರ ತರ ನೀವು ಜೀವನದಲ್ಲಿ ಮುಂದೆ ಬರಬಹುದು. ಓಕೆ ಸರ್, ಓಕೆ. ಇವತ್ತಿಗೆ ಪರ್ ಡೇಗೆ ನೀವು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತ ಎವ್ರಿ ಡೇ? ಯಾಕಂದ್ರೆ ಹೋಟೆಲ್ ಬಿಸ್ನೆಸ್ ಅಂದ್ರೆ ಎವ್ರಿ ಡೇ ನಾವು ಇನ್ವೆಸ್ಟ್ ಮಾಡ್ತಾ ಇರಬೇಕು, ಕಿರಾಣಗೆಲ್ಲ ಆಗಿರ್ಬೋದು. ಸೊ ಎವ್ರಿ ಡೇ ನಾವು ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಸರ್? 10,000 ಇನ್ವೆಸ್ಟ್ ಮಾಡ್ತೀನಿ. ಎವ್ರಿ ಡೇ 10,000 ಇನ್ವೆಸ್ಟ್. ಓಕೆ, ಅಂದ್ರೆ ನೀವೇನೇನು ಅಡುಗೆ ಮಾಡ್ತೀರಾ ಸರ್? ನಾವು ನೋಡಿ ಅವಲಕ್ಕಿ ಮಾಡ್ತೀವಿ, ಮಂಡಕ್ಕಿ ಮಾಡ್ತೀವಿ, ಸಾಬುದಾನ ಅಂತ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಶಿವರಾತ್ರಿ ದಿವಸ ಮಾಡ್ತಾರೆ, ಉಪವಾಸ ಇದ್ದು. ನಾನು ಡೈಲಿ ರೆಗ್ಯುಲರ್ ಆಗಿ ಮಾಡ್ತೀನಿ ಸರ್. ಅಂದ್ರೆ ಮತ್ತೆ ಅದಾದ್ಮೇಲೆ ಆಲೂ ಬಾತ್ ಅಂತ ರೈಸ್ ಅಲ್ಲಿ ಮಾಡ್ತೀವಿ, ಮತ್ತೆ ಇಡ್ಲಿ ಮಾಡ್ತೀವಿ, ದೋಸೆ ವಿತೌಟ್ ಆಯಿಲ್, ಎಣ್ಣೆ ಹಚ್ಚಲ್ಲ, ತುಪ್ಪ ಹಚ್ಚಲ್ಲ, ಏನಿಲ್ಲ, ವಿತೌಟ್ ಆಯಿಲ್ ಇಂದ ದೋಸೆ ಮಾಡ್ತೀವಿ, ಪಡ್ಡು ಮಾಡ್ತೀವಿ, ಇಡ್ಲಿನೂ ಮಾಡ್ತೀವಿ. ಹಿಂಗೆ ಸರ್ ಹಲವಾರು ಐಟಮ್ಗಳು ಮಾಡ್ಕೊಂಡು ಹೋಗ್ತೀವಿ. ಇವ್ ರೆಗ್ಯುಲರ್ ಆಗಿ ಚೇಂಜಸ್ ಮಾಡಲ್ಲ, ನಾನು ಒಂದೇ ಬ್ರ್ಯಾಂಡ್ ಕಂಟಿನ್ಯೂ ಆಗಿ ಅದೇ ಇರುತ್ತೆ. ಮತ್ತೆ ಮಧ್ಯಾಹ್ನ ಮತ್ತೆ 1 ಗಂಟೆಯಿಂದ ಮತ್ತೆ ಮಾಮೂಲಿ ರೊಟ್ಟಿ ಊಟ, ಚಪಾತಿ ಊಟ, ಈ ತರದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ ಸರ್, ಇದು ಶಾಪ್ ರೆಂಟ್ ತಗೊಂಡಿದ್ದೆ ನೀವು? ಎಷ್ಟು ಸ್ಕ್ವೇರ್ ಫೀಟ್ ಇದೆ ಜಾಗ ಇದು ಸರ್? ಹಿಂಗೆ 10 ಇದೆ ಸರ್. 10x10 ಇದೆ. 10x10 ಅಲ್ಲೇ ಮಾಡೋದು, 10x10 ಅಲ್ಲೇ ಇದೆ ಸರ್. ನಾವು ಅಡಿಗೆ ಎಲ್ಲ ಮಾಡೋದು ಮನೆಯಲ್ಲಿ ಮಾಡ್ಕೊಬರೋದು, ಮನೆಯಲ್ಲಿ ಮಾಡ್ಕೊಂಡು ಇಲ್ಲಿ ತಂದಿರ್ತೀವಿ. ಇಲ್ಲಿ ಮಾಡ್ಕೊಬಂದು ಇಲ್ಲಿ ತಂದಿಟ್ಕೊಂಡು ಇಲ್ಲಿ ಬರೀ ನಿಂತ್ಕೊಂಡು ನೀಡೋದು ಅಷ್ಟೇ ಸರ್ ನಮ್ಮ ಕೆಲಸ. ಮನೆಯಲ್ಲೇ ಎಲ್ಲ ಅಡಿಗೆ ಮಾಡೋದೆಲ್ಲ ಮನೆಯಲ್ಲ. ಗೌರ್ಮೆಂಟ್ ಇಂದ ಏನೋ ಲೈಸೆನ್ಸ್ ತಗೊಂಡಿದ್ರಾ ಸರ್? ಫುಡ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಫುಡ್ ಲೈಸೆನ್ಸ್ ಮತ್ತೆ ಮಾಮೂಲಿ GST ಅದು ಇದು ಅಂದ್ರು ಅದೆಲ್ಲ ಮಾಡಿಸ್ಕೊಂಡಿದ್ದೀನಿ ಸರ್ ಇವಾಗ. ಓಕೆ, ಈ ಶಾಪ್ ನೀನು ದೊಡ್ಡದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಗೌರ್ಮೆಂಟ್ ಇಂದ ಲೋನ್ ತಗೊಂಡು ಇನ್ನೂ ದೊಡ್ಡ ಹೋಟ್ಲು ಮಾಡ್ಬೇಕು ಅಂತ ಏನೋ ಕನ್ಸ್ಕೊಂಡಿದ್ಯಾ ಸರ್? ಇನ್ನೂ ಆ ಥರದ್ದು ಏನೋ ಆಸೆ ಪಟ್ಟಿಲ್ಲ ಸರ್. ಯಾಕಂದ್ರೆ ಅಲ್ಪತೃಪ್ತನಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ನನಗೆ ನಾನು ಬೆಂಗಳೂರಿಗೆ ಬಂದು 300-500 ಸಿಕ್ಕರೆ ಸಾಕಂದವನಿಗೆ 1000 ಸಿಗ್ತಾ ಇದೆ ಸರ್. ಏನು ಟೆನ್ಷನ್ ತೊಗೊಳೋದು? ಓಕೆ ಸರ್, ದೊಡ್ಡದು ಮಾಡಕ್ ಹೋಗಿ ಇವಾಗ ದೊಡ್ಡದು ಮಾಡಕ್ ಹೋಗಿ ಕೆಲವರು ಇದನ್ನು ಆಗಿದ್ದಾರೆ. ಆಮೇಲೆ ಜನ ಇವಾಗ ತುಂಬಾ ಚೆನ್ನಾಗಿ ಎತ್ಕೊಡ್ತಾರೆ. ಆಮೇಲೆ ನಾನು ದೊಡ್ಡದಾಗಿ ಇಟ್ಟಿದ್ದಾಗ ನನಗೆ ರೆಂಟ್ ಜಾಸ್ತಿ ಆಗುತ್ತೆ, ನನಗೆ ಬಂಡವಾಳನೂ ಜಾಸ್ತಿ ಆಗುತ್ತೆ, ಲೇಬರ್ಸ್ಗಳು ಬೇಕಾಗುತ್ತೆ. ನಾನು ಮತ್ತೆ ಯಾರ ಹತ್ರ ತೊಗೊಳ್ಬೇಕು ಸರ್? ಕಸ್ಟಮರ್ ಹತ್ರನೇ ತೊಗೊಳ್ಬೇಕು. ಅದೇ ಇವಾಗ 20 ರೂಪಾಯಲ್ಲಿ ಕೊಡ್ತಾ ಇರೋದು, ಅವಾಗ 50 ರೂಪಾಯಿ ಕೊಡ್ಬೇಕಾಗುತ್ತೆ. ಅದಕ್ಕಾಗಲ್ಲ ಸರ್. ನಾನು ಏನೇ ಇದ್ರು ಇಷ್ಟರಲ್ಲೇ ಇರಬೇಕು, ಇದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಇನ್ನೂ ಬೇಕಾದ್ರೆ ಇದೇ ತರ ಇನ್ನೊಂದು ಫ್ರಾಂಚೈಸಿನೋ ಈ ತರ ಇನ್ನೊಂದು ಏನೋ ಮಾಡ್ಬೇಕು ಅನ್ಕೋತೀನಿ. ಬಟ್ ದೊಡ್ಡ ಪ್ರಮಾಣ ಯೋಚನೆ ಇಲ್ಲ. ಸರಿ, ಒಂದು ಮಾತು ಹೇಳಿದ್ರಲ್ಲ, ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಓಕೆ ಸರ್, ಇವತ್ತಿಗೆ ಪರ್ ಡೇಗೆ ಒಂದು ಎಷ್ಟು ಜನ ಬರ್ಬೋದು ಸರ್ ಇಲ್ಲಿ? ಸರ್ ಸುಮಾರು ಒಂದು 700-800 ಜನ ಬರ್ತಾರೆ. ಓಕೆ, ಒಂದಿನಕ್ಕೆ ಎಷ್ಟು ಬಿಸ್ನೆಸ್ ಆಗ್ಬೋದು ಸರ್? ಸರ್ ನನ್ನ ಹತ್ರ ಕಮ್ಮಿ ರೇಟ್ ಅಲ್ವಾ, 20 ರೂಪಾಯಿ ತೊಗೊಳ್ತೀನಿ. 20 ಫುಲ್ ತೊಗೊಂಡ್ರೆ 30 ತೊಗೊಳ್ತೀನಿ, ಹಾಫ್ ತೊಗೊಂಡ್ರೆ 20 ತೊಗೊಳ್ತೀನಿ. ಎಲ್ರು ಜಾಸ್ತಿ ಸರ್, ಎಲ್ಲಾ ಸ್ಟೂಡೆಂಟ್ ಎಲ್ರು ಎಲ್ಲಾ ಯಾರ್ಯಾರ್ದು ಪರಿಸ್ಥಿತಿ ಏನೇನೋ ಇರುತ್ತೆ ಸರ್. ಹಾಫ್ ತಿನ್ಕೊಂಡು ಜಾಸ್ತಿ ಜನ ಇರ್ತಾರೆ. ಓಕೆ, ಅಂದಾಜಿಗೆ ಒಂದಿನಕ್ಕೆ ಒಂದು 10,000-15,000 ಆಗ್ಬೋದಾ ಸರ್? 15,000-20,000 ಮಾಡ್ತೀನಿ ಸರ್. ಒಂದಿನಕ್ಕೆ 15,000-20,000 ಮಾಡೇ ಮಾಡ್ತೀನಿ. ಓಕೆ ಸರ್, ಅಂದ್ರೆ ತಿಂಗಳಿಗೆ ಅದೇ ಒಂದು 6-7 ಲಕ್ಷ. ನಾನು ಇನ್ವೆಸ್ಟ್ ಹಂಗೆ ಮಾಡ್ತೀನಿ. ಬರೋ ಆದಾಯದಲ್ಲಿ ನನಗೆ ಜಾಸ್ತಿ ಕಮ್ಮಿ ಅಂತ ಇಷ್ಟೇ ಬರ್ಬೇಕು ಅಂತ ಏನ್ ಕಂಡೀಷನ್ ಇಲ್ಲ. ಕಮ್ಮಿ ಬಂದ್ರು ಪರವಾಗಿಲ್ಲ. ಒಟ್ಟು ನನಗೆ ಏನಂದ್ರೆ ಇವಾಗ ನೋಡಿ, ಸಂಡೇ ದಿವಸ ನಾನು ಏನ್ ಮಾಡ್ತೀನಿ ಅಂದ್ರೆ, ನನ್ನ ಹತ್ರ ಮಾಮೂಲಿ ಎಲ್ಲರೂ ಇವಾಗ ಹೋಟೆಲ್ಗಳಲ್ಲಿ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ತಿಂತಾರೆ. ಏನಂದ್ರೆ ಕಾಜು ಮಸಾಲಾ, ತಂದೂರಿ ರೊಟ್ಟಿ, ಈ ತರ. ಇವಾಗ ಮಿಡ್ಲ್ ಕ್ಲಾಸ್ ಜನ ಎಲ್ಲಿ ತಿನ್ಬೇಕು ಸರ್? ಇವಾಗ ಅವರಿಗೆ ಒಂದು ಕಾಜು ಮಸಾಲಾ ತೊಗೊಂಡ್ರೆ 250-300 ತೊಗೊಳ್ತಾರೆ. ಆ ತರದವ್ರಿಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ತಲೆಯಲ್ಲಿ ಹಾಕೊಂಡೆ ಸರ್. ಅವಾಗ ಏನ್ ಮಾಡಿದೆ, ನೋಡಿದೆ ಒಂದು ಸ್ವಲ್ಪ ಮಾಡೋಣ, ನಾನೇ ಏನಾದ್ರು ಮಾಡೋಣ ಅಂತ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕಾಜು ಮಸಾಲಾ ಮಾಡ್ತೀನಿ ಸರ್, ಸಂಡೇ ನೈಟ್. ನಮ್ಮ ಮಿಸ್ಸಸ್ ಅವರು ಇಲ್ಲೇ ನಾವು ಅಂದ್ರೆ ತವೆ ತಂದೂರಿ ಅಂತೀವಿ. ಅವ್ರು ಬಟ್ಟಿ ಒಳಗಡೆ ತಂದೂರಿ ಮಾಡ್ತಾರೆ, ನಾವು ಹಂಚಿನ ಮೇಲೆ ಮಾಡ್ತೀವಿ. ಅದಕ್ಕೆ ತವೆ ತಂದೂರಿ ಅಂತ ಹೆಸರಿಟ್ಟೆ. 80 ರೂಪಾಯಿ ಊಟ ಕೊಡ್ತೀನಿ. ವೆಜ್ ಪಲಾವ್ ಕೊಡ್ತೀನಿ ಸೂಪರ್ ಆಗಿ, ಮತ್ತೆ 2 ತಂದೂರಿ, ಕಾಜು ಮಸಾಲ 80 ರೂಪಾಯಿ. ಅವ್ರು ಹೆಂಗ್ ವೇಟಿಂಗ್ ಇರ್ತಾರೆ ಅಂದ್ರೆ, ಸಂಡೇ ಯಾವಾಗ ನೈಟ್ ಆಗುತ್ತೋ ಯಾವಾಗ ಬರುತ್ತೋ ಅನ್ನೋ ತರ. ಅಂದ್ರೆ ಕಮ್ಮಿ ರೇಟಲ್ಲೂ ನಾನು ಕೊಡ್ತೀನಿ ಸರ್.
ನನ್ಗೆ ದುಡ್ಡು 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 ಅಂತ ಮುಖ್ಯ ಅಲ್ಲ, ನಾನು ಕೊಡೋ ಟೇಸ್ಟಿ ಸರ್. ಅದು ತಿನ್ಕೊಂಡು ನಿಮ್ಗೆ ಬಂದು ಹೇಳ್ಬೇಕು ಸರ್. ಅವರು 80 ರೂಪಾಯಲ್ಲಿ ಏನ್ ಕಾಜು ಮಸಾಲ ಕೊಟ್ಟಿದ್ರು ಸಖತ್ತಾಗಿತ್ತು. ಇದು ಒಂದ್ ಹೇಳಿದ್ರೆ ಸಾಕು ಸರ್, ಇನ್ನೂ ಮೇಲೆ ಬರ್ತೀನಿ ನಾನು. ಖಂಡಿತವಾಗ್ಲೂ ಸರ್, ಬಂದೇ ಬರ್ತಾರೆ, ಎಲ್ಲರೂ ಕಾಯ್ತಾ ಇರ್ತಾರೆ ಇದ್ರ ಲೊಕೇಶನ್ ತಿಳ್ಕೊಳಕ್ಕೆ, ನಾನು ಬಂದು ಫುಡ್ ನ ಟ್ರೈ ಮಾಡಕ್ಕೆ ಅಂತ. ಅಂದ್ರೆ ಈಗ ನೀವು ಒಂದು ಇನ್ಸ್ಪಿರೇಷನ್ ಆಗಿ ಇದ್ದೀರಾ ಸರ್. ಬೆಂಗಳೂರಿಗೆ 360 ರೂಪಾಯಿ ಇಟ್ಕೊಂಡು ಬಂದ್ರೆ 5,000 ರೂಪಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಈಗ ದಿನಕ್ಕೆ ಒಂದು 15-20 ಸಾವಿರ ಅಂದ್ರೆ ತಿಂಗಳಿಗೆ ಒಂದು 5-6 ಲಕ್ಷ ಸಂಪಾದನೆ ಆಗುತ್ತೆ. ಒಂದು 6 ಲಕ್ಷದವರೆಗೂ ಸಂಪಾದನೆ ಆಗುತ್ತೆ ತಿಂಗಳಿಗೆ. ಆಗುತ್ತೆ ಸರ್. ಓಕೆ, ಅಂದ್ರೆ ನೀವು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ರೆ ವಿಡಿಯೋ ನೋಡ್ತಿರೋರ್ಗೆಲ್ಲ. ಹೌದು. ಸೊ ವಿಡಿಯೋ ನೋಡ್ತಿರೋರು ಯಾರು ಅವರು ಒಂದು ಚಿಕ್ಕದಾಗಿ ಹೋಟೆಲ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ನಿಮ್ನ ಒಂದು ಇನ್ಸ್ಪಿರೇಷನ್ ಆಗಿ ನೋಡಿದ್ರೆ, ಯಾಕಂದ್ರೆ ನೀವು 0 ಇಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ಮುಂದೆ ಬಂದಿದ್ದೀರಾ. ಸೊ ನಿಮ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಾಗ ನಿಮ್ಮ ಒಂದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೊಂದು ಕಷ್ಟಗಳು ನೋಡಿರ್ತೀರಾ. ಈಗ ಯಶಸ್ಸು ಬಂದಿದ್ದೀರಾ ಅಂದ್ರೆ ಬಂದ ತಕ್ಷಣ ನೀವು ಇಷ್ಟೊಂದು ಸಕ್ಸಸ್ಫುಲ್ ಆಗಿರಲ್ಲ, ಇಷ್ಟೊಂದು ಕಷ್ಟಗಳು ನೋಡಿ ಬಂದಿರೋದು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೊಸದಾಗಿ ಯಾರೋ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತಿರೋರಿಗೆ ಅವ್ರಿಗೆ ಏನಾದ್ರು ಒಂದು ಕಿವಿ ಮಾತು, ನೀವು ಏನಾದ್ರು ಮಾತಾಡಕ್ಕೆ ಇಷ್ಟ? ಫಸ್ಟ್ ಆಫ್ ಆಲ್ ಅವರು ಕೆಲಸ ನಾನು ಇದು ಮಾಡ್ತೀನಿ ಅನ್ನೋ ದೃಢ ನಿರ್ಧಾರ ಇರ್ತದೆ. ಆ ದೃಢ ನಿರ್ಧಾರ ಇಂಪಾರ್ಟೆಂಟ್ ಸರ್. ಅಂದ್ರೆ ಇವಾಗ ನಾನು ಇವತ್ತೇ ಆಗ್ಬಿಟ್ಟು ನಾನು ನಾಳೆನೆ ಅವ್ರ ತರ ನಾನು 20,000 ಮಾಡ್ಬೇಕು, 30,000 ನಾನು ಇದು ಮಾಡ್ಬೇಕು ಅಂತೇಳಿ ಅದು ಇರಬಾರ್ದು ಸರ್. 10 ರೂಪಾಯಿ ಆಗ್ಲಿ 100 ರೂಪಾಯಿ ಆಗ್ಲಿ ಸರ್, ನಾನು ಬಿಡಲ್ಲಾಗರು ಇದು ಮಾಡ್ತೀನಿ ಅನ್ನೋ ಛಲ ಇರ್ಬೇಕು. ಛಲ ಇದ್ದವನ್ ಯಾವತ್ತಿದ್ರು ಅವ್ನ ಬಲ ಜೋರಾಗಿ ಇರುತ್ತೆ ಸರ್. ಛಲ ಇರ್ಬೇಕಷ್ಟೇ ಸರ್. ಏನಕ್ಕಂದ್ರೆ ನಾವ್ ಇವತ್ತು ಮಾಡ್ತೀವಿ, ಇವತ್ತು 300 ರೂಪಾಯಿ ಗಿರಾಕಾಗುತ್ತೆ. ನಾವು 1,000 ರೂಪಾಯಿ ಅಂಗಡಿಯಿಂದ ತಂದಿರ್ತೀವಿ ಎಲ್ಲ ದಿನಸಿಗಳೆಲ್ಲ. ಅವಾಗ 700 ರೂಪಾಯಿ ಇತ್ತಂತಲ್ಲ, ನೀವು ಟೆನ್ಷನ್ ತೊಗೊಬಾರ್ದು ಸರ್. ನಾವು ಇವತ್ತು ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು ಸರ್. ಅಂದ್ರೆ ನಾನು ಹೇಳೋದೇನಂದ್ರೆ, ಇವತ್ತು 700 ಹೋಗಿದೆಯಲ್ಲ, ಇಲ್ಲೇ ದುಡಿರಿ, 7,000 ಸಿಗುತ್ತೆ, 70,000 ಸಿಗುತ್ತೆ. ಅಂದ್ರೆ ದುಡಿರಿ, ದುಡಿಮೆಯಲ್ಲೇ ನಿಮ್ಗೆ ದುಡ್ಡಿದೆ ಸರ್. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಬ್ಬರ ಮೇಲೆ ಡಿಪೆಂಡ್ ಅಪ್ ನೀವು ಯಾವತ್ತೂ ಹೋಟೆಲ್ ಕೆಲಸಗಳು ಮಾಡಬೇಡಿ. ಹೋಟೆಲ್ ಕೆಲಸ ಇನ್ನೊಬ್ಬರ ಮೇಲೆ ಡಿಪೆಂಡ್ ಅಪ್ ಮಾಡೇಬೇಡಿ ಸರ್. ನೀವು ಮನೆಯವ್ರಿದ್ದೀರಾ, ನೀವಿದ್ದೀರಾ, 10,000 ಮಾಡೋಕ್ಕಾಗಲ್ವಾ, 2,000 ಮಾಡಿ ಸರ್. ನೀವು ದುಡೀರಿ, 10,000 ಮಾಡ್ಬೇಕು ಅನ್ನೋದು ಏನಿದೆ, 2,000 ಮಾಡಿ ಸರ್. 500 ಸಿಗಲಿ ನಮ್ಗೆ. ಅದರಲ್ಲಿ 500 ಆದ್ರೆ ನೆಮ್ಮದಿಯಿಂದ ನಾವು ಸಿಗುತ್ತಾ, ಪರ್ ಡೇ 500 ಸಿಗುತ್ತೆ ಅನ್ನೋ ಒಂದು ಭರವಸೆ ಇರುತ್ತಾ. ತಿಂಗಳಿಗೆ 15,000 ಆಗುತ್ತಾ. ನಾವು ಯಾರ ಹತ್ರನೂ ಹೋಗಿ ದುಡಿಬೇಕು. ಅವನು ಟೈಮ್ 10 ಗಂಟೆಗೆ ಬರಲಿಲ್ಲ, 9 ಅಂತಾನೆ, 10 ಗಂಟೆಗೆ ಬರಬೇಕು ಅಂತಾನೆ. ಯಾಕೆ ಸರ್? ನಮಗೆ ದುಡಿಬೇಕು ಸರ್. ನಾವು ದುಡಿದ್ರೆ ನಮ್ಗೆ ಇಲ್ಲೇ ಇದೆ ಸರ್. ಎಷ್ಟು ಬೇಕು? 5,000 ಅಲ್ಲ, 10,000 ಸಿಗುತ್ತೆ. ದುಡಿರಿ. ದುಡಿಮೆ ಮೇಲೆ ನಿಮಗೆ ನಂಬಿಕೆ ಇರ್ಬೇಕು ಸರ್. ನಾನು ಇವತ್ತು ಮಾಡಲ್ಲ, ನಾನು ಮಲ್ಕೊಳ್ತೀನಿ. ಸರ್ ಎಲ್ಲೆಲ್ಲಿಂದ ಬರ್ತಾರೆ. ಇವಾಗ ನೋಡಿ, ನಾನು ಒಂದು ದಿವಸ ಹೋಟೆಲ್ ರಜೆ ಇಡಲ್ಲ, 24 ತಾಸು ನಾನು ಮಲ್ಕೊಂಡ್ರು ನನಗೆ ಏನು ಬರುತ್ತೆ ಅಂದರೆ, ಬರೀ ಈರುಳ್ಳಿನೋ ತರಕಾರಿನೋ ಜ್ಞಾಪಕ್ಕೆ ಬರುತ್ತೆ ಸರ್. ಬೇರೆಯವರಿಗೆಲ್ಲ ಏನೇನೋ ಬರುತ್ತೆ ಕನಸಲ್ಲಿ, ನನಗೆ ಬರಲ್ಲ ಸರ್ ಅದೆಲ್ಲ. ನಾನು ಸಾಂಬಾರು ಚೆನ್ನಾಗಿ ಮಾಡಿದ್ನಾ, ಪಲ್ಯ ಚೆನ್ನಾಗಿ ಮಾಡಿದ್ನಾ, ನಾನು ನಾಳೆ ಏನು ಮಾಡಬೇಕು, ಯಾವ ರೈಸ್ ಮಾಡಬೇಕು, ಈ ಥರ ಕನಸು ಕಾಣ್ತೀವಿ ಸರ್ ನಾವು. ಅಂದರೆ ನಾವು ಬರೀ ಕೆಲಸ ಅಂದ್ಕೊಂಡು ಬದುಕ್ತಾ ಇದ್ದೀನಿ ಸರ್. ಈ 1 ವರ್ಷ ಕಲಿಸಿದ್ದು ನನ್ನ ಪಾಠ. ನಾನು 36 ವರ್ಷ ಸರ್. ನಾನು 35 ವರ್ಷ ನಾನು ಕೂತಿರೋದೆಲ್ಲ ನಂದು ವೇಸ್ಟ್ ಸರ್. ನಾನು ಏನಕ್ಕೆ ವೇಸ್ಟ್ ಮಾಡಿದೆ ಅನ್ನೋದು ಇವಾಗ 1 ವರ್ಷದಲ್ಲೇ ಅರ್ಥ ಆಗಿದೆ. ಈ 1 ವರ್ಷನೇ ನನಗೆ ಈ ಬೆಂಗಳೂರು, ಈ ಜೀವನ ಅನ್ನೋದು ಏನು ಅಂತ ಕಲಿಸ್ಬಿಟ್ಟಿದೆ ಸರ್. ಇವಾಗ ಒಬ್ಬ ಕಸ್ಟಮರ್ ಬರ್ತಾರೆ ಅನ್ಕೊಳ್ಳಿ, ಸಪೋಸ್ ಬೇರೆಯವರಲ್ಲ, ನೀವೇ ಬರ್ತೀರಾ ಅಂತ. ಇವಾಗ ನೀವೇನೋ ಒಂದು ಟೆನ್ಷನಲ್ಲಿ ಬರ್ತೀರಾ, ಬಂದು ಇವಾಗ ನನ್ನ ಹತ್ರ ಬರ್ತೀರಾ, ಬಂದು ಏನೈತೆ ಈ ತರ ಜೋರಲ್ಲಿ ಕೇಳ್ತೀರಾ. ಅಂದ್ರೆ ನೀವು ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತೀರಾ, ನನ್ ಮೇಲೆ ದಬ್ಬಾಳಿಕೆ ಮಾಡ್ಬೇಕು ಅಂತ ಬಂದಿರಲ್ಲ ನೀವು. ನಿಮ್ದು ಯಾವ್ದೋ ಟೆನ್ಷನ್ ಅಲ್ಲಿ ಏನೈತೆ ಅಂದಾಗ ಸರ್, ಅವಾಗ ನಾನು ಅವರಿಗೆ ರಿಯಾಕ್ಷನ್ ಏನ್ ಬೇಕು ಅಂತ ಅಂದ್ರೆ ನೆಕ್ಸ್ಟ್ ಟೈಮ್ ಬರೋದಿಲ್ಲ ಸರ್ ಅವರು. ಅವಾಗ ನಾನು ಏನ್ ಮಾಡಿರ್ತೀನಿ ಗೊತ್ತಾ, ಹೇಳಿ ಸರ್ ಆರಾಮ, ಚೆನ್ನಾಗಿದ್ದೀರಾ ಸರ್, ಏನ್ ಕುಳ್ಳಿ ಸರ್, ಈ ತರ ಅಂದಾಗ ಅವ್ರು ಏರಿರೋ ಕೋಪ ಸಡನ್ ಆಗಿ ಇಳಿದ್ಬಿಡುತ್ತೆ ಸರ್. ನೀವು ಚೆನ್ನಾಗಿದ್ದೀರಾ, ಏನ್ರಿ ಚೆನ್ನಾಗಿ ನಡೀತಾ ಇದೆಯಾ, ಈ ತರ ಮಾತಾಡ್ಕೊಂಡು ಹೋಗಿರ್ತಾರೆ. ಅವಾಗ ನಾನೇನ್ ಮಾಡ್ತೀನಿ, ಊಟ ನೀಡುವಾಗ ಇನ್ನೊಂದು ನನ್ನ ಸ್ವಭಾವ ಒಂದು ಬೇರೆ ಇದೆ ಸರ್. ಏನಂದ್ರೆ ಇವಾಗ ಫುಲ್ಲು ಆಫ್ ಅಂತ ಕೇಳ್ತಾರೆ ಹುಡುಗರು. ಇವಾಗ ಸರ್ ಫುಲ್ಲು ಆಫು, ಅದು ಊಟಕ್ಕೆ ಲೆಕ್ಕಕ್ಕೆ ಬಂದಾಗ ನಾನೇನ್ ಮಾಡಿರ್ತೀನಿ, ಫುಲ್ಲು ಆಫು ಗೊತ್ತಿಲ್ಲ, ಹಸ್ಕೊಂಡು ಬಂದಿರೋ ಮುಖ ನನಗೆ ಗೊತ್ತಾಗುತ್ತೆ ಸರ್. ಹಸ್ಕೊಂಡು ಬಂದವನೇ ಇವ್ರಿಗೆ ಅನ್ನ ನೀಡಬೇಕು, ಇದು ನನಗೆ ಅದೊಂದು ಕೊಟ್ಟಿರೋದು ಇದೇ ಇದೆ ಸರ್. ಅಂದ್ರೆ ನೀಡುವಾಗ ನಾನು ಫುಲ್ ಆಫ್ ಅಂತ ನೀಡಲ್ಲ ಸರ್, ಕೈ ಮುಂದಕ್ಕೆ ಮಾಡಿರ್ತೀನಿ. ನಾನು ಅದು ಮಾಡಿದ್ದಕ್ಕೆ ದೇವ್ರು ನನಗೆ ಮುಂದಕ್ಕೆ ಮಾಡೇ ಕೊಟ್ಟಿದ್ದೇನೆ ಸರ್. ನಮ್ಗೆ ಏನೂ ಕಮ್ಮಿ ಬಿದ್ದಿಲ್ಲ ಸರ್. ನಾನು ಎಷ್ಟು ಹಾಕಿರ್ತೀನಿ, ಎಷ್ಟು kg ಅಕ್ಕಿ ಹಾಕಿರ್ತಾನೆ, ಎಷ್ಟು ಪ್ಲೇಟ್ ಆಗುತ್ತೆ ಅನ್ನೋದು ಇವತ್ತು ತಿರ್ಕೊಂಡೋದ್ರೆ ಲೆಕ್ಕ ಇಟ್ಟಿಲ್ಲ ಸರ್. ನಾನು ಹಾಕಿರೋ ಬಂಡವಾಳಕ್ಕೆ ಅದಕ್ಕೆ ಜಾಸ್ತಿನೇ ಬಂದಿರುತ್ತೆ, ಅಷ್ಟೇ ಸಾಕು ಸರ್. ಈ ಥರದಲ್ಲಿ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಸರ್. ಹೊಟ್ಟೆ ತುಂಬ ಅನ್ನ ಹಾಕಿ ಸರ್. ನೀವು ಯಾವುದೇ ಒಂದು ಕೆಲಸ ಮಾಡಿ, ಎದುರುಗಡೆಯವರಿಗೆ ನೀವು ತೃಪ್ತರಾಗೋಂಗೆ ಕೆಲಸ ಮಾಡಿ, ನಿಮಗೆ ದೇವ್ರು ಹೊಟ್ಟೆ ಕೊಡ್ತಾನೆ ಸರ್. ಇದು ಖಚಿತ ಸರ್. ಓಕೆ ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಕೊನೆಯದಾಗಿ ಈ ವಿಡಿಯೋ ನೋಡ್ತಿದ್ದವರು ಅವರು ಬಂದು ಇಲ್ಲಿ ಒಂದು ಫುಡ್ ನ ಟ್ರೈ ಮಾಡಬೇಕು, ಅವ್ರಿಗೆ ಅವರು ಬಂದು ನಿಮ್ಮ ಹತ್ರ ಮಾತಾಡಬೇಕು, ಇಲ್ಲಿ ನೀವು ಹೇಳ್ತಿರೋಂತ ಏನೇನು ಹೊಸ ಐಟಮ್ಗಳಿದೆ ಅಲ್ಲಿ ಬಂದು ಟ್ರೈ ಮಾಡ್ಬೇಕು ಅನ್ಕೊಂಡಾಗ ಇದ್ರ ಹೋಟೆಲ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ವಿಜಯನಗರ ಮಾರೇನಹಳ್ಳಿ ಮುಖ್ಯ ರಸ್ತೆ ಅಂತ ಬರುತ್ತೆ, 20ನೇ ಅಡ್ಡ ರಸ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಸ್ಪರ್ಧಾ ವಿಜೇತ, ಇಲ್ಲಿ ಎಲ್ಲ ಕೋಚಿಂಗ್ ಕ್ಲಾಸ್ ಇದೆ ಸರ್. ಓಕೆ, ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಸಾಯಿ ಕೃಪಾ ಹಾಸ್ಪಿಟಲ್ ಅಂತ ಇದೆ ಸರ್.
ಇಲ್ಲಿ ಬಂದ್ರೆ ಎಕ್ಸಾಕ್ಟ್ ಆಗಿ ಈ ಮೆಟ್ರೋ ಸ್ಟೇಷನ್ ಇಂದ ಒಂದು 200 ಮೀಟರ್ ಆಗ್ಬೋದು. ಓಕೆ 200 ಮೀಟರ್ ಆಗ್ಬೋದು. 200 ಮೀಟರ್ ಆಗ್ಬೋದು ಸರ್. ಓಕೆ ಬಂದ್ರೆ ಸೀದಾ ಸ್ಟ್ರೇಟ್ ಆಗಿ ಇಲ್ಲೇ ಬರುತ್ತೆ ಸರ್. ಅಲ್ಲಿ ಬಂದ್ರೆ SRS ಟಿಫಿನ್ ಸೆಂಟರ್ ಗೆ ಬರ್ತಾರೆ ಸರ್. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿ SRS ಟಿಫಿನ್ ಸೆಂಟರ್ ಬೀದರ್ ಅಂತ ಹಾಕಿ ಬರುತ್ತೆ ಸರ್. ನೇರವಾಗಿ ಕರ್ಕೊಂಡು ತಂದು ಬಿಡುತ್ತೀನಿ. ನಿಮ್ಮ ಟೈಮಿಂಗ್ಸ್ ಸರ್? ಸರ್ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಟಿಫಿನ್ ಸಿಗುತ್ತೆ. ಮತ್ತೆ 1 ಗಂಟೆಯಿಂದ 4 ಗಂಟೆವರೆಗೂ ಊಟ ಸಿಗುತ್ತೆ. ಮತ್ತೆ ಸಾಯಂಕಾಲ 7:30 11 ಗಂಟೆವರೆಗೂ ಊಟ ಸಿಗುತ್ತೆ ಸರ್. ಓಕೆ ಸರ್. ಲೊಕೇಶನ್ ಗೊತ್ತಾಯ್ತಲ್ಲ, ಟೈಮಿಂಗ್ಸ್ ಗೊತ್ತಾಯ್ತಲ್ಲ. ಇಲ್ಲಿ ಬಂದ್ರೆ ನೀವು ಪಕ್ಕಾ ಬೀದರ್ ಸ್ಟೈಲ್ ನ ಒಳ್ಳೊಳ್ಳೆ ಊಟಗಳು ತಿನ್ಬೋದು. ಓಕೆ ಸರ್, ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ಇಷ್ಟೊಂದು ಬಿಸಿ ಆಗಿದ್ರು ಕೂಡ ನೀವು ನಮ್ಮ ಜೊತೆ ಮಾತಾಡಿ ನಿಮ್ಮ ಒಂದು ಸಕ್ಸಸ್ ಜರ್ನಿನ ಹಂಚ್ಕೊಂಡು ಈ ಬಿಸ್ನೆಸ್ ಬಗ್ಗೆ ಮಾತಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನನ್ನ ಕಡೆಯಿಂದ ಅಂಡ್ ನಮ್ಮ ಇಡೀ ಟೀಮ್ ಕಡೆಯಿಂದ ನಿಮ್ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಗಳಿಗೂ ಇದೇನೇನು ಹೇಳಿದ್ರಲ್ಲ, ಇನ್ನ ಬೇರೆ ಬೇರೆ ತರ ಫ್ರಾಂಚೈಸಿ ಮಾಡಬೇಕು ಅಂತ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಸರ್. ಈ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗಲಿ, ಇನ್ನೂ ಬ್ರಾಂಚ್ಗಳ ಮೇಲೆ ಬ್ರಾಂಚ್ ಓಪನ್ ಆಗಲಿ ಅಂತ ನಾವು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ಮಧುಕರ್ ಅವರು ಹೆಂಗೆ ಕೇವಲ 360 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಬಿಸ್ನೆಸ್ ನ ಕಟ್ಟಿರೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆಪ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.